ನಮಸ್ಕಾರ ವೀಕ್ಷಕರೇ. ಈಗ 4ನೇ ಅಧ್ಯಾಯದ ಮುಂದಿನ ಶ್ಲೋಕ 32ನೇ ಶ್ಲೋಕ ಹೀಗಿದೆ. ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಅಂದ್ರೆ ಏವಂ ಬಹುವಿಧ ಯಜ್ಞ, ಏವಂ ಬಹುವಿಧ ಯಜ್ಞಾಃ ಬ್ರಹ್ಮಣಃ ಮುಖೇ ವಿತತಃ. ಅಂದರೆ ಈ ಶ್ಲೋಕದಲ್ಲಿ ಏವಂ ಬಹುವಿಧ ಯಜ್ಞಾಃ ಬ್ರಹ್ಮಣ ಮುಖೇ ವಿತತಃ ಅಂದರೆ ಬ್ರಹ್ಮನ ಮುಖಾಂತರ ಅಥವಾ ಅವನ ಮುಖಾರವಿಂದದಿಂದ ಏನು ಏವಂ ಈ ರೀತಿಯಾದ ಯಜ್ಞಗಳನ್ನು ವಿವರಿಸಲಾಗಿದೆಯೋ ಅದರಿಂದ ತಾನ್ ಸರ್ವಾನ್ ಕರ್ಮಜಾನ್ ವಿದ್ಧಿ. ಅಂದರೆ ಈ ಎಲ್ಲ ಮನಸ್ಸು ಮತ್ತು ಶಾರೀರಿಕ ಕ್ರಿಯೆ ಏನಿರುತ್ತೋ ಅದರ ಆ ಕ್ರಿಯೆಗಳನ್ನು ತಿಳಿಯುವುದರ ಮೂಲಕ, ವಿದ್ಧಿ ಅಂದರೆ ತಿಳಿ, ಏವಂ ಜ್ಞಾತ್ವಾ ವಿಮೋಕ್ಷಸೆ, ಈ ಎಲ್ಲವುದನ್ನು ತಿಳಿದುಕೊಂಡು ಅಥವಾ ಅನುಷ್ಠಾನ ಅದನ್ನು ಈ ತತ್ವಗಳು ಅಥವಾ ಯಜ್ಞ ಮುಂತಾದವುಗಳನ್ನು ಏನು ವಿವರಣೆ ಕೊಡಲಾಗಿದೋ ಅದನ್ನು ತಿಳಿದುಕೊಳ್ಳುವುದರ ಮೂಲಕ ವಿಮೋಕ್ಷಸೆ ಅಂದರೆ ಕರ್ಮ ಬಂಧನದಿಂದ ಮುಕ್ತಿ ಹೊಂದುವನಾಗು ಅಂತ ಕೃಷ್ಣ ಕುರುಶ್ರೇಷ್ಠನಾದ ಅರ್ಜುನನಿಗೆ ಹೀಗೆ ಹೇಳ್ತಾನೆ.